ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆಯಾ ಅಥವಾ ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೀವು ಕೇಳಲೇಬೇಕು. ಯಾಕೆ ಅಂದರೆ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ ನಿಯಮಗಳಲ್ಲಿ ಭಾರಿ ಬದಲಾವಣೆ ಮಾಡಿದೆ. ಇಷ್ಟು ದಿನ ಪ್ಯಾನ್ ಕಾರ್ಡ್ ಅಂದರೆ ಕೇವಲ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಿತ್ತು. ಆದರೆ ಏಪ್ರಿಲ್ 1ರಿಂದ ಕಥೆ ಬದಲಾಗಲಿದೆ. ಹೊಸ ಪ್ಯಾನ್ ಕಾರ್ಡ್ ಬೇಕು ಅಂದರೆ ಅಥವಾ ಇರೋ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂದರೆ ಆಧಾರ್ ಜೊತೆಗೆ ಇನ್ನೂ ಕೆಲವು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೊಡೋದು ಕಡ್ಡಾಯವಾಗಿದೆ. ಅಷ್ಟೇ ಅಲ್ಲ, ನೀವು ಆಸ್ತಿ ಖರೀದಿ ಮಾಡೋ ಪ್ಲ್ಯಾನ್ನಲ್ಲಿದ್ದರೆ ಅಲ್ಲೂ ಹೊಸ ಲಿಮಿಟ್ಸ್ ಫಿಕ್ಸ್ ಆಗಿದೆ. ಅಸಲಿಗೆ ಹೊಸ ಫಾರ್ಮ್ ಹೇಗಿರುತ್ತೆ, ಏಪ್ರಿಲ್ 1ರ ನಂತರ ನೀವು ಕೊಡಬೇಕಿರೋ ಆ ಹೆಚ್ಚುವರಿ ದಾಖಲೆಗಳು ಯಾವುವು ಅಂತ ಹೇಳುತ್ತೇವೆ, ಕೇಳಿ. ಹೌದು, ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಪಡೆಯೋದು ಮೊದಲಿನಷ್ಟು ಸುಲಭ ಅಲ್ಲ. ಭದ್ರತಾ ದೃಷ್ಟಿಯಿಂದ ಮತ್ತು ನಕಲಿ ಕಾರ್ಡ್ಗಳಿಗೆ ಬ್ರೇಕ್ ಹಾಕೋಕ್ಕೆ ಆದಾಯ ತೆರಿಗೆ ಇಲಾಖೆ ಈ ಹೊಸ ರೂಲ್ಸ್ ತಂದಿದೆ. ಮಾರ್ಚ್ 31ರವರೆಗೆ ಅರ್ಜಿ ಸಲ್ಲಿಸೋರಿಗೆ ಹಳೆಯ ನಿಯಮವೇ ಅನ್ವಯ ಆಗುತ್ತೆ. ಆದರೆ ಏಪ್ರಿಲ್ 1ರಿಂದ ಬರೋ ಹೊಸ ಫಾರ್ಮ್ ಅಡಿಯಲ್ಲಿ ನೀವು ಅಡಿಷನಲ್ ಡಾಕ್ಯುಮೆಂಟ್ಸ್ ಕೊಡಲೇಬೇಕು. ನೀವೇನಾದರೂ ಹಳೆ ಫಾರ್ಮ್ ಬಳಸಿ ಅಪ್ಲೈ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆಗಳು ಇರುತ್ತವೆ. ಇದು ಅಪ್ಪಟ ಡಿಜಿಟಲ್ ಸೆಕ್ಯುರಿಟಿಗಾಗಿ ಮಾಡಿರುವಂತಹ ಬದಲಾವಣೆ. ಹಾಗಾದರೆ ಆ ಹೆಚ್ಚುವರಿ ದಾಖಲೆಗಳು ಯಾವುವು ಅಂತ ಕೇಳಿದರೆ, ನಿಮ್ಮ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್, ಮತದಾರರ ಗುರುತಿನ ಚೀಟಿ, 10ನೇ ತರಗತಿಯ ಅಂಕಪಟ್ಟಿ ಅಥವಾ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್, ಇವುಗಳಲ್ಲಿ ಯಾವುದನ್ನಾದರೂ ನೀವು ಒದಗಿಸಬೇಕಾಗುತ್ತೆ. ಆಧಾರ್ ಕಾರ್ಡ್ ಜೊತೆಗೆ ಈ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಪ್ರಾಸೆಸ್ ಆಗುತ್ತೆ. ಇದರಿಂದ ಡೇಟಾ ಮಿಸ್ಮ್ಯಾಚ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಇಲ್ಲಿ ಒಂದು ರಿಲೀಫ್ ಕೂಡ ಇದೆ, ಒಂದು ಶಾಕ್ ಕೂಡ ಇದೆ. ಅದೇನಪ್ಪಾ ಅಂದರೆ, ಈ ಮೊದಲು 10 ಲಕ್ಷ ಮೀರಿದ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಪ್ಯಾನ್ ಕಾರ್ಡ್ ಬೇಕಿತ್ತು. ಈಗ ಆ ಲಿಮಿಟ್ ಅನ್ನು 20 ಲಕ್ಷಕ್ಕೆ ಏರಿಸಲಾಗಿದೆ. ಆದರೆ 5 ಲಕ್ಷಕ್ಕೂ ಹೆಚ್ಚಿನ ಯಾವುದೇ ಆಸ್ತಿ ವ್ಯವಹಾರ ಮಾಡಬೇಕಾದ್ರೂ ಪ್ಯಾನ್ ಕಾರ್ಡ್ ಇರಲೇಬೇಕು ಅನ್ನೋದು ನೆನಪಿರಲಿ. ಬ್ಯಾಂಕಿನಲ್ಲಿ 50,000ಕ್ಕೂ ಹೆಚ್ಚಿನ ಠೇವಣಿ ಇಡಬೇಕಾದ್ರೂ ಪ್ಯಾನ್ ಕಾರ್ಡ್ ಕಡ್ಡಾಯ. ಅಂದರೆ ದೊಡ್ಡ ಮೊತ್ತದ ಹಣದ ವಹಿವಾಟು ಮಾಡೋರ ಮೇಲೆ IT ಇಲಾಖೆ ಈಗ ಹದ್ದಿನ ಕಣ್ಣು ಇಟ್ಟಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡೋದು. ಇದಕ್ಕೀಗ 2026 ಜನವರಿವರೆಗೆ ಟೈಮ್ ಕೊಡಲಾಗಿದೆ. ಅಷ್ಟರೊಳಗೆ ನೀವು ಲಿಂಕ್ ಮಾಡೋದಿದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಕೇವಲ ಒಂದು ಪ್ಲಾಸ್ಟಿಕ್ ತುಂಡಾಗುತ್ತೆ ಅಷ್ಟೇ. ಅದು ಎಲ್ಲೂ ಕೆಲಸ ಮಾಡಲ್ಲ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡೋಕ್ಕೆ ಅಥವಾ ಟ್ಯಾಕ್ಸ್ ಫೈಲ್ ಮಾಡೋಕ್ಕೆ ಅದು ಸಾಧ್ಯನೇ ಇಲ್ಲ. ಇದು ಅಕ್ಷರಶಃ ನಿಷ್ಕ್ರಿಯೆ ಅಂದರೆ ಇನ್ಆಕ್ಟಿವ್ ಆಗಿಬಿಡುತ್ತೆ. ಇನ್ನು ಸುಳ್ಳು ಮಾಹಿತಿ ಕೊಟ್ಟರೆ ಅಥವಾ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿದ್ರೆ ಹುಷಾರ್. ನೀವು ನಕಲಿ ಪ್ಯಾನ್ ಕಾರ್ಡ್ ಬಳಸ್ತಾ ಇದ್ರೆ ಅಂತ ಗೊತ್ತಾದರೆ ಆದಾಯ ತೆರಿಗೆ ಕಾಯ್ದೆ ಅಡಿ ಬರೋಬ್ಬರಿ 10,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಈಗಾಗಲೇ ಟ್ಯಾಕ್ಸ್ ಪೇಯರ್ಸ್ ಡೇಟಾ ಬೇಸನ್ನು ಸರ್ಕಾರ ಫುಲ್ ಅಪ್ಡೇಟ್ ಮಾಡ್ತಿದ್ದು ತಪ್ಪು ಮಾಹಿತಿ ಕೊಡೋರನ್ನ ಈಸಿಯಾಗಿ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಇದು ಅಪ್ಪಟ ಟ್ರಾನ್ಸ್ಪರೆನ್ಸಿ ತರೋ ಪ್ಲಾನ್. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹೊಸ ನಿಯಮಗಳು ಗ್ರಾಹಕರ ಅನುಕೂಲಕ್ಕಾಗಿ ಅಂತ ಸರ್ಕಾರ ಹೇಳ್ತಿದ್ರು. ಸಾಮಾನ್ಯ ಜನರು ಡಾಕ್ಯುಮೆಂಟ್ಸ್ ಹೊಂದಿಸೋಕೆ ಸ್ವಲ್ಪ ಕಷ್ಟಪಡಬೇಕಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರೋ ಈ ಹೊಸ ಫಾರ್ಮ್ ಅನ್ನು ಸರಿಯಾಗಿ ತುಂಬೋದು ಮತ್ತು ನಿಮ್ಮ ಎಲ್ಲ ಐಡಿಗಳನ್ನು ಅಪ್ಡೇಟ್ ಆಗಿಡೋದು ತುಂಬ ಮುಖ್ಯ. ಇಲ್ದಿದ್ರೆ ಸಣ್ಣ ಕೆಲಸಕ್ಕೂ ನೀವು ಬ್ಯಾಂಕ್ ಅಲ್ದಾಡಬೇಕಾಗುತ್ತೆ. ಬ್ಯಾಂಕ್ ಹೂಡಿಕೆ ಅಥವಾ ಶೇರ್ ಮಾರುಕಟ್ಟೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು ಅನ್ವಯ ಆಗುತ್ತೆ. ನಿಮ್ಮ KYC ಅಪ್ಡೇಟ್ ಇಲ್ದಿದ್ರೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಫ್ರೀಸ್ ಆಗೋ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಡೆಡ್ಲೈನ್ಗಿಂತ ಮುಂಚೆಯೇ ನಿಮ್ಮ ಎಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ಯಾನ್ ಕಾರ್ಡ್ ಅನ್ನೋದು ಅತಿ ಮುಖ್ಯವಾದ ದಾಖಲೆ. ತೆರಿಗೆಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡೋಕೆ ಮತ್ತು ಬ್ಲ್ಯಾಕ್ ಮನಿ ತಡೆಯೋಕೆ ಸರ್ಕಾರ ಈ ರೀತಿ ಆಗಾಗ ರೂಲ್ಸ್ ಚೇಂಜ್ ಮಾಡ್ತಾ ಇರುತ್ತೆ. ಈ ಬಾರಿ ಆಧಾರ್ ಜೊತೆ ಇತರ ದಾಖಲೆಗಳು ಕೇಳಿರೋದು ಜನರಲ್ಲಿ ಸ್ವಲ್ಪ ಗೊಂದಲ ಮೂಡಿಸಿದ್ರು ಫ್ಯೂಚರ್ನಲ್ಲಿ ಇದು ಮಿನಿಮಮ್ ಎರರ್ ಅಂದರೆ ತಪ್ಪುಗಳನ್ನು ಕಮ್ಮಿ ಮಾಡುತ್ತೆ ಅನ್ನೋದು ಸತ್ಯ. ನೀವು ಹೊಸದಾಗಿ ಅಪ್ಲೈ ಮಾಡೋ ಪ್ಲ್ಯಾನ್ನಲ್ಲಿದ್ದರೆ ಏಪ್ರಿಲ್ 1ರವರೆಗೂ ಕಾಯಬೇಡಿ. ಮಾರ್ಚ್ 31ರೊಳಗೆ ಸಬ್ಮಿಟ್ ಮಾಡಿದರೆ ಆಧಾರ್ ಹೊಂದಿದ್ರೆ ಸಾಕು. ಒಂದ್ಸಲ ಏಪ್ರಿಲ್ ತಿಂಗಳು ಬಂತು ಅಂದರೆ ನೀವು ಲಿಸ್ಟ್ ಮಾಡಿರೋ ಎಲ್ಲ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೇಬೇಕು. ಈ ಬದಲಾವಣೆ ಹಣಕಾಸಿನ ಶಿಸ್ತಿಗೆ ಒಂದು ಹೆಜ್ಜೆ ಆಗಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.